ಸರೋಜಿ ನೀನೇನು ಯೋಚನೆ ಮಾಡ್ಬೇಡ, ಇಲ್ಲಿ ಆರಾಮಾಗಿ ಸುಧಾರಿಸ್ಕ, ಸರಿನಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಯಪ್ಪ, ನಾನಂತೂ ಊರಾಗಂತೂ ಸಾಕಾಗೋಗ್ಬಿಟ್ಟಿದ್ದೆ. ಇವಾಗ ಸದ್ಯ ಹೆಂಗೋ ಸ್ವಲ್ಪನಾದ್ರೂ ಸುಧಾರಿಸ್ಕತೀನಿ. ಮಾವ, ನೀವೇನು ಯೋಚನೆ ಮಾಡಬೇಡಿ, ನಾನಂತೂ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಸರಿನಾ? ನನಗಂತೂ ಅಮ್ಮ ಅಂತಂದರೆ ತುಂಬ ಇಷ್ಟ ಅಲ್ವಾ. ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನೋಡ್ಕೋತೀನಿ. ಮಾವ, ನನ್ನ ಗಂಡ ಅಂದರೆ ನನಗೆ ತುಂಬ ಇಷ್ಟ ಮಾವ. ಅವರು ಮನೆ ಬಿಟ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಅವ್ರನ್ನ ಆದಷ್ಟು ಬೇಗ ಮನೆಗೆ ವಾಪಸ್ ಕರೆಸಿ ಮಾವ. ಅಯ್ಯೋ, ನೋಡ್ತಾ ಇದ್ದೀನಿ. ನನ್ನ ಮಗಗೂ ಸಮಾಧಾನ ಮಾಡ್ಬೇಕಲ್ವಾ? ಯಾರು ತಪ್ಪು ಯಾರು ಸರಿ ಏನು ಎತ್ತ ಅಂತ ಪ್ರತಿಯೊಂದು ಗೊತ್ತಾಗ್ಬೇಕಲ್ವಾ ನನಗೂ. ಅದಕ್ಕೆ ನೋಡ್ತಾ ಇದ್ದೀನಿ. ಹಾ ಪಾಪ, ನಾನು ನಿನ್ನ ಸಿ ಕ್ಯಾಮ್ರಾದಲ್ಲಿ ನೋಡಿದೆ ಮಗಳೇ, ಎಷ್ಟು ಕಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡ್ತೀಯಾ. ಯಾಕಮ್ಮ ಸ್ಟ್ರೈನ್ ತಗಂತೀಯಾ? ಒಂದ್ ಹತ್ರ ಕೂತ್ಕೋಬೋದಲ್ವಾ? ಅಯ್ಯೋ ಮಾವ, ನಮ್ಮನೆ ಕೆಲಸ ನಾವು ಮಾಡ್ದಂಗೆ ಬೇರೆ ಯಾರಾದರೂ ಮಾಡ್ತಾರ ಮಾವ? ನಮ್ಮನೆ ಕೆಲಸ ನಾವೇನೇ ಮಾಡ್ಬೇಕಲ್ವಾ? ಅದಕ್ಕೆ ನಾನೇನೆ ಮಾಡ್ತಾ ಇದ್ದೀನಿ. ಬಿಡಿ ಮಾವ, ಪರವಾಗಿಲ್ಲ. ನೀವು ಹೋಗಿ, ನೀವು ಸುಧಾರಿಸ್ಕೊಳ್ಳಿ. ಸರಿ ಆಯ್ತಮ್ಮ. ನಿಮ್ಮ ನಾಟಕಗಳು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅಣ್ಣ ಅಣ್ಣ ಅನ್ಕೊಂಡು ನಾನು ಯಾಮರಿಸ್ತಾವಳಲ್ಲ, ನನ್ನ ತಂಗಿ ಯೋಗ್ಯತೆನೂ ನನಗೆ ಗೊತ್ತಾಗ್ಬೇಕು, ಗೊತ್ತಾಗ್ತೈತೆ. ಎಲ್ಲ ಸರಿ ಮಗಳೇ, ನೀನು ಯಾಕೆ ನಿನ್ನ ಗಂಡನ ಈಚೆ ಕಡೆ ಕೊಡಿಸ್ಬಿಟ್ಟಲ್ಲ ನಿನ್ನ ಗಂಡನ? ಅಲ್ಲ ಇದ್ದಿದ್ರೆ ಏನಾಗದು ನಿನಗೆ? ಸುಮ್ಕಿರಮ್ಮ, ಯಾವಾಗೂ ಟಾರ್ಚರ್ ಕೊಡ್ತಾ ಇರೋನು ಸುಮ್ಕಿನ ನೀಯ. ಅಮ್ಮ, ಈ ಮನೆ ತುಂಬ ಸಿ ಕ್ಯಾಮ್ರಾಗಳವೆ ನೋಡು. ನಾವು ಮಾತಾಡಿದ್ದೇನು ಗೊತ್ತಾಗಕ್ಕಿಲ್ಲ, ಬರೀ ಆ್ಯಕ್ಷನ್ ಮಾಡಿದ್ದು ಮಾತ್ರ ಗೊತ್ತಾಯ್ತದೆ. ನನ್ನ ಮಾತು ಕೇಳು, ಸುಮ್ಮನೆ ಇಬ್ಬರು ಪರ್ಕೆ ಹಿಡ್ಕೊಂಡು ನಿಂತ್ಕೊಳ್ಳೋಣ. ಸುಮ್ಮನೆ ಗುಡ್ಸೋರ್ ಥರ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು, ಸರಿನಾ? ಸಿ ಕ್ಯಾಮ್ರಾದಾಗ ಮಾವಯ್ಯ ನೋಡ್ತಾ ಇರ್ತಾರೆ. ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬಂದೈತೆ. ಇನ್ನೊಂದು ಚೂರು ಆ್ಯಕ್ಟಿಂಗ್ ಮಾಡಿದ್ರೆ ಇನ್ನೊಂದು ಚೂರು ಶಾನೆ ಕೊಡ್ತಾರಮ್ಮ ನಮ್ಗೆ ಆಸ್ತಿ ಎಲ್ಲನೂ, ಸರಿನಾ? ನೋಡು, ನಾನು ಹೇಳ್ದಂಗೆ ಕೇಳು. ಎಲ್ಲೆಲ್ಲಿ ಕ್ಯಾಮ್ರಾ ಅವೆ ಅಂತ ನಂಗೆ ಸಂದಾಗ ಗೊತ್ತು. ಅಲ್ಲೆಲ್ಲ ನಾವು ನಾಟಕ ಶುರು ಮಾಡ್ಕೊಳ್ಳೋಣ. ನೀನು ಯಾಕಮ್ಮ ಅಲ್ಲಿ ಕಷ್ಟಪಟ್ಕೊಂಡು ಒದ್ದಾಡ್ತೀಯಾ? ಇಲ್ಲಿಗೆ ಬಂದ್ಬಿಡು ನಮ್ಮ ಜೊತೆ. ಇಲ್ಲಿಗೆ ಬಂದ್ಬಿಡು, ಆರಾಮಾಗಿ ನಾನು ನೀನು ಎಲ್ಲರೂ ಆರಾಮಾಗಿ ಇದ್ಬಿಡ್ಬೋದು. ಇಂಥ ದೊಡ್ಡ ಮನೆಗೆ ಈ ಮನೆ ಎಲ್ಲನೂ ಇವಾಗ ನನ್ನ ಹೆಸ್ರಿಗೆ ಮಾಡಿಸ್ಕೊಟ್ಟೈತೆ ಮಾವ. ನೋಡು, ಸುಖ ಶಾಂತಿಯಿಂದ ಇರಬೇಕು ಅಂದರೆ ನೀನು ನನ್ನ ಜೊತೆ ಇರಬೇಕು, ಸರಿನಾ? 6 ಮಕ್ಕಳನ್ನ ಕಟ್ಕೊಂಡು ಏನಾಗಬೇಕಮ್ಮ ನನಗೆ? ನಿನಗೆ ಗೊತ್ತಲ್ಲ, ನಿಮ್ಮ ಅಣ್ಣನ ಹೆಂಡ್ತಿ ಅಂದರೆ ನಮ್ಮ ಅತ್ತೆ ನಿಂಗೆಲ್ಲ ಏನೇನೆಲ್ಲ ಕಾಟ ಕೊಟ್ಟವಳೆ ಅಂತ ಹೇಳ್ಬಿಟ್ಟು ಅದೆಲ್ಲ ಗೆಪ್ತಿಗೆ ಮಾಡಿಕ. ಈಗ ಎದ್ನಡಿ ಸುಮ್ಮನೆ ನೀಯ ಮಾತಾಡ್ಕೊಂಡು ನೀಯ ನಾವು ಕ್ಲೀನ್ ಮಾಡೋಣ. ನೀನು ಹೇಳೋದು ಸರಿಯಾಗಿ ಐತೆ. ಜೀವನದಾಗ ಏನಿಲ್ಲ ಅಂದ್ರೂ ದುಡ್ಡಿರಬೇಕು. ಆದರೂ ಮನೆ ಕೆಲಸದವರಲ್ಲ ಅವರಲ್ವೇನೆ, ನಾವು ಯಾಕೆ ನಾಟಕ ಮಾಡಬೇಕು? ಮಾಡಬೇಕು ಕಣಮ್ಮ, ಮಾಡಬೇಕು. ಮಾಡ್ತಾ ಇದ್ರೆ ತಾನೇ ಮಾವಂಗೆ ನನ್ನ ಸೊಸೆ ಎಷ್ಟು ಒಳ್ಳೆಳು, ಮನೆಯೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಜವಾಬ್ದಾರಿನೂ ನನಗೆ ಕೊಡೋದು. ಈಗ ಸುಮ್ಮನೆ ಬಾ ನೀನು. ಅಮ್ಮ, ನೀನೇನು ಮಾಡಬೇಡ, ಸುಮ್ಮನೆ ಕಸಪತ್ತು ಪರ್ಕೆ ಹಿಡ್ಕೊಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಂತ ಅಡ್ಡಾಡ್ತೀವಿ ಅಷ್ಟೇ ನೀಯ. ಬೇರೆ ಇನ್ನೇನು ಕೆಲಸ ಇರೋಕ್ಕಿಲ್ಲ. ಮಾತಾಡ್ಕೊಂಡೇ ನೀಯ, ನಾವು ಮಾತಾಡೋದೇನು ಕೇಳ್ಸಕ್ಕಿಲ್ಲ. ಮಾತಾಡ್ಕೊಂಡೇ ನೀಯ, ಸುಮ್ಮನೆ ನೀ ನಾವು ಕ್ಲೀನ್ ಮಾಡೋ ಥರ ನಾಟಕ ಮಾಡೋಣ. ಆಯಿತು ಮಗಳೇ, ಇಷ್ಟು ದಿನ ಬರೀ ನೀನು ನನ್ನ ಮಾತೇ ನೀನು ಕೇಳ್ತಾ ಇದ್ದೆ. ಇನ್ಮೇಲೆ ನಾನು ನಿನ್ನ ಮಾತನ್ನು ಕೇಳ್ತೀನಿ. ಹೆಂಗೋ ಸದ್ಯ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ನೀನು ಸಾಕು. ನಿನ್ನ ಕೈಗೆ ಆಸ್ತಿ ಬಂದ್ಬಿಟ್ಟು ಎಲ್ಲ ಇದಾದರೆ ಅಷ್ಟೇ ಸಾಕ್ಬಿಡು, ಅಷ್ಟೇ. ಕ್ಯಾಮ್ರಾ ಈ ಕಡೆ ಐತಾ? ಹೂ ಕಣಮ್ಮ, ಕ್ಯಾಮ್ರಾ ಈ ಕಡೆನೇ ಇರೋದು. ಸುಮ್ಮನೆ ಧೂಳು ಕೊಡುವ ಥರ ನೀನು ಹಂಗೋ ಹಿಂಗೋ ಅಂತ ನಾಟಕ ಮಾಡ್ಕೊಂಡು ಜೋರಾಗಿ ಮಾತಾಡೋ ಕೇಳಿಸ್ತದೆ. ಆಯಿತು ಮಗಳೇ, ನೀನು ಮಾಡ್ತಿರೋದೇ ಸರಿ ಅಂತ ಅನ್ನಿಸ್ತೈತಾ ನಿನಗೆ? ಹೂ ಕಣಮ್ಮ, ಅನ್ನಿಸ್ತೈತೆ. ಯಾಕಮ್ಮ, ನೀನು ನಿಮ್ಮ ಅಣ್ಣನ ಮೇಲೆ ಸೆಂಟಿಮೆಂಟ್ ಶಾನೆ ಆಗೋಗ್ಬಿಟ್ಟೈತಾ ಏನು ಮಾವಯ್ಯನ ಮೇಲೆ? ಎಂಥ ಸೆಂಟಿಮೆಂಟೇ? ನನಗಂತೂ ಯಾವ ಸೆಂಟಿಮೆಂಟು ಇಲ್ಲ. ಅಣ್ಣಯ್ಯ ಅಂತ ಪ್ರೀತಿ ಒಂಚೂರು ಐತೆ, ಅದು ಬಿಟ್ಟರೆ ನಾನು ಚೆನ್ನಾಗಿ ಸೆಟ್ಲ್ ಆಗಬೇಕು, ನನ್ನ ಮಗಳು ಚೆನ್ನಾಗಿರಬೇಕು, ನಾನು ನನ್ನ ಗಂಡ ದೊಡ್ಡ ಮನೆ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ನನಗೂ ಆಸೆ ಐತೆ. ಮತ್ತೆ ಯಾಕಮ್ಮ ಮಾವಯ್ಯನ ಹತ್ರ ಕೇಳ್ಬಿಟ್ಟು ದೊಡ್ಡ ದೊಡ್ಡ ಮನೆ ಎಲ್ಲನೂ ತಗೊಬಿಡ್ಬೋದಿತ್ತಲ್ಲ ನೀನು? ಯಾಕೆ ಸುಮ್ಮನೆ ಇದ್ದೆ? ಮನೆ ಕಟ್ಟಿಸ್ಕೊಳ್ಳೋದು ಹೆಂಗೈತೆ? ನಮ್ಮ ಅಣ್ಣಯ್ಯನ ಹತ್ರ ನಾಟಕ ಮಾಡ್ಕೊಂಡು ಹಣ ನೀನೇನೆಯ ಎಲ್ಲ ನನ್ನ ಮಗಳನ್ನ ಮದುವೆ ಒಂದು ಮಾಡ್ಕೊಬಿಡು, ಬೇರೆ ಇನ್ನೇನೂ ಬೇಡ ಅಂತ ನಾಟಕ ಮಾಡೋದು ಹೆಂಗೈತೆ ನೋಡೆ? ನಾನೇನಾದರೂ ಮನೆ ಕಟ್ಟಿಸ್ಕೊಬಿಟ್ಟಿದ್ರೆ ನಮ್ಮ ಅಣ್ಣಂಗೆ ಹೇಳ್ಬಿಟ್ಟು ಅಷ್ಟೇ ನೀನು ಮನೆ ಒಂದು ಸಿಗೋದು ನನಗೆ. ಆದರೆ ಇಷ್ಟು ದೊಡ್ಡ ಮನೆ, ಫ್ಯಾಕ್ಟ್ರಿ, ಅದು ಇದು ಏನು ನಿನ್ನ ಹೆಸ್ರಿಗೆ ಸಿಗ್ತಾನೆ ಇರಲಿಲ್ಲ. ಆದರೆ ಇವಾಗೆಲ್ಲ ನಿನ್ನ ಹೆಸ್ರಿಗೆ ಸಿಕ್ಕೈತೆ ಅಂತಂದರೆ ಕಾರಣ ಏನು ಹೇಳು? ಕಾರಣನೇ ನಾನು, ನನ್ನ ನಾಟಕ. ಅಂದರೆ ಅಮ್ಮ, ನಿನಗೂ ಆಸೆ ಇತ್ತು ಆಸ್ತಿ ಮೇಲೆ, ಆದರೆ ಕೇಳಿದ ತಕ್ಷಣ ಇನ್ನೆಲ್ಲಿ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದ ನೀನು? ಹ್ಞೂ ಕಣಮಿ, ಯಾರು ಇಲ್ಲ ತಾನೇ ಮನೆಗೆ. ಆಮೇಲೆ ನಮ್ಮ ಅಣ್ಣಯ್ಯ ಕೇಳಿಸ್ಕೊಬಿಟ್ಟ ಅಂದರೆ ಎದೆ ಹೊಡ್ಕೊಬಿಡ್ತಾನೆ ಅಷ್ಟೇ ನೀನಿಯ. ಯಾರು ಇಲ್ಲ ಕಣಮ್ಮ, ಕೆಲಸದವ್ರು ಕೆಲಸ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರು. ನನಗೆ ಚಿಕ್ಕ ಸಾಹೇಬ್ರು ಹೇಳ್ದಂಗೆ ಮಾಡಬೇಕಲ್ಲ. ಈ ಅಮ್ಮನ ಮನ್ಸಾಗ ಏನೇನೈತಿ ಅವ್ರ ಅಣ್ಣನ ಬಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಕ್ಕಿಸ್ತೀನಿ ಇವತ್ತು. ನೋಡ್ತಾ ಇರ್ರಿ. ಸಿ ಕ್ಯಾಮ್ರಾ ಐತಲ್ವಾ? ಹ್ಞೂ ಐತೆ. ಅಯ್ಯೋ ಅಮ್ಮರೇ, ನೀವ್ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನು ಮಾಡಿದ್ರೆ ತಪ್ಪೇನಮ್ಮ ಐತೆ? ನಮ್ಮ ಮನೆ ಕೆಲಸ ಅಲ್ವಾ, ನಾವು ಮಾಡಲೇಬೇಕು. ಮಗಳನ್ನ ಕೊಟ್ಟಿದ್ದೀವಿ, ಮಾಡ್ದಂಗೆ ಇರೋಕ್ಕಾಗಕ್ಕಿಲ್ಲ ಅಲ್ವಾ? ನೀವು ನೋಡಿದ್ರೆ ನನಗಂತೂ ಅಯ್ಯೋ ಅಂತ ಅನ್ನಿಸ್ತದೆ. ನನಗೆ ನನ್ನ ಇಂಥ ಕೋಟ್ಯಾಧೀಶ್ವರ ಅಣ್ಣ ಇದ್ಬಿಟ್ಟಿದ್ದ ಅಂತ ಹೇಳಿದ್ರೆ ನಾನಂತೂ ಮನೆಗಿನೇ ಕಟ್ಕೊಂಡು ಸುಖವಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊತಾ ಇದ್ದೆ. ನೀವು ನೋಡಿದ್ರೆ ಹಳೆ ಮನೆಗೆ ಇದ್ದೀರಂತೆ. ನಿಮ್ಮ ಮಗಳು ಹೇಳಿದ್ಲು. ನಾನು ಹಳೆ ಮನೆಗೆ ಇರೋದಕ್ಕೇನೆಯ ಇವತ್ತಿಗೂ ನನ್ನ ಮಗಳು ರಾಣಿ ಥರ ಇರೋದು. ಈ ಆಸ್ತಿ ಎಲ್ಲನೂ ನನ್ನ ಮಗಳ ಹೆಸ್ರಿಗೆ ಬಂದಿರೋದು. ನೋಡು, ಚಿಕ್ಕದಕ್ಕೆ ಆಸೆ ಪಡಕ್ಕೆ ಹೋಗ್ಬಾರ್ದು. ಯಾವತ್ತಿದ್ರು ದೊಡ್ಡದಕ್ಕೇನೆ ಆಸೆ ಪಡಬೇಕು, ಗೊತ್ತಾಯ್ತಾ? ಚಿಕ್ಕ ಪುಟ್ಟದಕ್ಕೆಲ್ಲ ಆಸೆ ಪಟ್ಕೊಂಡು ಕೂತ್ಕೊಂಡ್ರೆ ದೊಡ್ಡದೆಲ್ಲನೂ ಸಿಗಕ್ಕಿಲ್ಲ.
ಹೌದಾ ಮೊರೆ, ಒಳ್ಳೆ ಕೆಲಸ ಮಾಡಿದ್ರೆ ಬಿಡಿ. ಮಗಳನ್ನ ಇವ್ರು ಮನೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಹೆಂಗನೂ ಒಳ್ಳೊಳ್ಳೆ ದುಡ್ಡು ಗಿಡ್ಡು ಎಲ್ಲ ಸಿಗ್ತದ. ಹಾ, ಹೆಂಗನೂ ಆರಾಮಾಗಿರ್ಬೋದ ನೀವಂತೂ. ಬುಡಿ ಬಿಡಬೇಡಿ, ಇಲ್ಲೇನೇ ಇರಿ. ನಿಮ್ಮ ಅಣ್ಣ ಅಂತೂ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟವನೇ. ನೀವಂತೂ ಜೀವನ ಎಲ್ಲನೂ ಆರಾಮಾಗಿ ಕುಂತ್ಕೊಂಡು ತಿನ್ಕೊಂಡಿರ್ಬೋದು. ಅದಕ್ಕೆ ಅಲ್ವೇ ನಾನು ಇಲ್ಲಿಗೆ ಬಂದಿರೋದು. ಹಬ್ಬ ಸದ್ಯ ಹೆಂಗನೂ ಎಲ್ಲನೂ ನಮ್ದೊಂದು ಸೆಟ್ರೇಟ್ ಆಗೋಗ್ಬಿಟ್ರೆ ಅಷ್ಟೇ ನೀ ಸಾಕು. ನನ್ನ ಮಗಳು ಒಳಿಯ ಹೆಂಗೆ ಸಂದಕ್ಕಿದ್ರ ಅದೇನು ಕಿತ್ತಾಡ್ಕೊಂಡು ಹೋದ್ರು ಅಂತ ನೀ ನನಗಂತೂ ಗೊತ್ತಾಯ್ತಿಲ್ಲ. ಬೂಡು, ಈಗ ನೋಡು, ದುಡ್ಡಿರೋದಕ್ಕೆ ಹೆಂಗೋ ನೆಮ್ಮದಿಗಳ ನನ್ನ ಮಗಳು. ಇಲ್ಲ ಈ ಕಡೆ ದುಡ್ಡು ಇಲ್ಲ ಒಳಿಯನೂ ಇಲ್ಲ ಅಂತ ಹೇಳಿದ್ರೆ ಎಷ್ಟು ತೊಂದರೆ ಆಗೋದು ಹೇಳು. ಹಾಂ ಪುಡಿ ಹಂಗಾದ್ರೆ ಏನಂತೆ, ಅಣ್ಣನ ಮನೆಗೆ ತೊಂಗಿ ತಿಂದ್ರೆ ಏನು ಸೌಕಳ ಅಂತದೇನೂ ಇಲ್ಲ. ಹ್ಞೂ ಏ ಅಮ್ಮ, ಬಾ ಅಲ್ಲಿ ಕ್ಲೀನ್ ಮಾಡೋಣ ಬಾ. ಬಿಡೋ ಮರೆ ಪಾಪ, ನಿಮ್ಮಮ್ಮ ಹೊಸಿ ಸುಧಾರಿಸ್ಕೊಂಡ್ಲಿ. ಅಯ್ಯೋ ಪರವಾಗಿಲ್ಲ ಬುಡಿ, ಸುಧಾರಿಸ್ಕೊಳ್ಳೋದು ಏನಂತ ನಮ್ಮಮ್ಮ. ಯಾವಾಗೂ ನಮ್ಮಮ್ಮಂಗೆ ಕೂತ್ಕೊಳ್ಳೋಕೆ ಇಷ್ಟನೇ ಆಗಕ್ಕಿಲ್ಲ. ಕೆಲಸ ಮಾಡಿ 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 ನೀನು ನಮ್ಮಮ್ಮಂಗೆ ಶಾನೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ನನಗಂತೂ ಕೆಲಸ ಮಾಡಿ ಮಾಡಿ ನೀನು ಅಭ್ಯಾಸನ ಕುಂತ್ಕೊಳ್ಳೋಕ್ಕೆ ಮನ್ಸು ಬರಕಿಲ್ಲ. ಅಲ್ಲ, ಈ CC ಕ್ಯಾಮ್ರಾದಾಗ ನಿಮ್ಮನ್ನ ಏನಾರ ಸಾಹೇಬ್ರು ನೋಡ್ಬಿಟ್ರೆ ಅಯ್ಯೋ ಶಿವನೇ ಎಂತ ಕೆಲಸ ಮಾಡ್ತಾಳೆ ನನ್ನ ತಂಗಿ, ಯಾವಾಗ ಕೆಲಸನೇ ಮಾಡ್ತಿರ್ತಾಳೆ ಅಂತ ಅನ್ಕೊಬಿಡ್ತಾರೆ ಅವ್ರಂತೂ ಪಾಪ. ಸರಿ ಸರಿ ಮಾಡಿ ಮಾಡಿ. ಹ್ಞೂ ಸರಿ ಸರಿ ಆಯಿತು. ನೋಡೆ ಎಲ್ಲರೂ ಹಂಗೆ ಅಂತಾರೆ, ನಿಮ್ಮ ಅಣ್ಣ ಸಾವುಕಾರಲ್ವಾ, ಆರಾಮಾಗಿ ಸೆಟ್ಲ್ ಆಗ್ಬೋದಿತ್ತಲ್ವಾ ಅಂತ ಹೇಳ್ಬಿಟ್ಟು. ಯಾರಿಗೂ ನನ್ನ ಪ್ಲಾನೇ ಗೊತ್ತಿಲ್ಲ. ನೀನು ಮದುವೆ ಮಾಡೋದೇ ನೀನು ಇಲ್ಲಿಗೆ ದೊಡ್ಡ ಪ್ಲಾನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಂಗೆ ಹೇಳಿದವಾಗ ನೀನು ಅಚ್ಚು 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 ಅಂತ ಅಚ್ಚು ಹಿಂದೆ ಓಡಾಡಬೇಕಾದ್ರೆ, ಬ್ಯಾಡ ಮಗಳೇ ನಾನು ದೊಡ್ಡ ಪ್ಲಾನ್ ಮಾಡಿದ್ದೀನಿ, ಆ ಪ್ಲಾನ್ ಪ್ರಕಾರ ನೀನು ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ. ಇದೇ ಉದ್ದೇಶಕ್ಕೆ ನೀನು ಬ್ಯಾಡ 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 ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದಿದ್ದು. ನೋಡು, ಇವಾಗ ರಾಣಿ ಮಹಾರಾಣಿ ಥರ ಇದೆಯಾ ನೋಡೆ. ಗಂಡ ಇದ್ರೆ ಒಂದು, ಹೋದ್ರೆ ಒಂದು ಅನ್ನಂಗೆ ಆರಾಮಾಗಿ ಇದ್ಬಿಡು. ಇನ್ನೇನು ಕಮ್ಮಿ ಆಗೈತೆ. ನಮ್ಮ ಅಣ್ಣ ಯಾವತ್ತಿದ್ರು ನಮ್ಮ ಮಾತೆ ನೀನು ಕೇಳೋದು. ನಮ್ಮ ಅಣ್ಣ ಬ್ಯಾರ್ಯಾರ ಮಾತು ಯಾರ ಮಾತು ಕೇಳೋಕ್ಕಿಲ್ಲ. ನಾನೊಂದು ಮಾತು ಹೇಳಿದ್ದಕ್ಕೆ ನಮ್ಮ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಹೂ ಕಣಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಹೆಸರು ಆಸ್ತಿನೇ ಬರ್ಕೊಟ್ಟವ್ನಿ. ಅಂಥದ್ರಾಗೆ ನಮ್ಮ ಅಣ್ಣಂಗೆ ನನ್ನ ಮೇಲೆ ಎಷ್ಟು ಪಿರಾಣ ಇರಬೇಡ ಯೋಚನೆ ಮಾಡು. ನೋಡು, ಹಿಂಗೆ ನೀನಿಯ ನಾಟಕಕ್ಕೆ ನೀನಿಯ ಬೆಲೆ, ನಾಟಕ ಮಾಡ್ಕೊಂಡು ನೀನಿಯ ಜೀವನ ಮಾಡ್ಕೊಂಡು ಹೋಯ್ತಿರ್ಬೇಕು ಅಷ್ಟೇ ನೀನಿಯ. ಸರಿನಾ? ನೀನು ತಿಕ್ಳು ಥರ ಹೆಂಗೆಂಗೋ ಆಡಬೇಡ. ಏನು ಮಾಡಬೇಕು ಮುಂದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ನಾನೆಲ್ಲ ನೋಡ್ಕೊತೀನಿ. ನೀನು ನೋಡಿ ಸುಮ್ಕೆ ನೀನಿಯ. ಅಯ್ಯೋ ಅಮ್ಮ, ನೀನು ಇಷ್ಟೊಂದು ಬುದ್ಧಿವಂತೇನಂತ ನನಗೆ ಗೊತ್ತೇ ಇರಲಿಲ್ಲ. ನಾನಂತೂ ಯಾವಾಗೂ ಬೈಕಂತ ಇದ್ದೆ, ಮಾಮ ಬರ್ತದೆ ಮನೇನೂ ಕಟ್ಟಿಸ್ಕೊಳಕ್ಕಿಲ್ಲ ಏನೂ ಕಟ್ಟಿಸ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀನು ಪ್ಲಾನ್ ಇಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿರಲಿಲ್ಲ ಕಣಮ್ಮ. ಸರಿ ಸರಿ ಬಾ, CC ಕ್ಯಾಮ್ರಾ ಅಲ್ಲೇ ಐತೆ. ಯಾವಾಗೂ ಶಾನೆ ಒಂದೇ ಕಡೆ ನೀನಿಯ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ಅಷ್ಟೇ ನೀನಿಯ. ನೋಡಪ್ಪ ಇವರು ಬರೀ ಮಾತಾಡೋಕ್ಕೆ ನೀನಿಯ ಪಾರ್ಕೆ ಹಿಡ್ಕೊಂಡು ನಿಂತವ್ರೆ ಅಂತ ಅನ್ಕೊಬಿಡ್ತಾರೆ. ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ನಾಟಕನೂ ಮಾಡಬೇಕು, ಕೆಲಸನೂ ಮಾಡಬಾರ್ದು, ಓಡಾಡ್ಕೊಂಡು ಇರ್ಬೇಕು ಅಷ್ಟೇ ನೀನಿಯ. ಕೆಲಸದವ್ರನ್ನೆಲ್ಲ ಶಾನೆ ಬೈಯಕ್ಕೆ ಹೋಗ್ಬೇಡ. ಸಿಟ್ಟು ಮಾಡ್ಕೊಂಡ್ರೆ ಮಕ್ಕ ಗೊತ್ತಾಯ್ತದಲ್ಲ, ಮಾವ ನೋಡಪ್ಪ ಕೆಲಸದವ್ರ ತಗೆಲ್ಲ ಹೆಂಗೆ ನಡ್ಕತ್ತಾರೆ ಅಂತ ಬೈಕತ್ತಾರೆ ಕಣಮ್ಮ. ಅದಕ್ಕೆ ನಗ್ನಗ್ತಾ ಓಡಾಡಬೇಕು. ಬಾ ಹೋಗನ್ ಬಾ, ನಡಿಯಮ್ಮ ನಡಿ. ಹಲೋ ಸಾಹೇಬ್ರೆ, ನೀವು ಹೇಳ್ದಂಗೆ ಕೇಳಿದ್ದೀನಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಅಂತ ಅನ್ನಿಸ್ತದೆ. ಕ್ಯಾಮ್ರಾನ ಮುಂದೆ ನೀನಿಯ ಒಂದು ಕಿತ ಅದೇ ನಾವು ಮಾತಾಡೋದೆಲ್ಲ ಅಂದರೆ ಕ್ಯಾಮ್ರಾನ ಓಪನ್ ಮಾಡ್ಬಿಟ್ಟು ನೋಡಿ ಸಾಹೇಬ್ರೆ. ನೋಡಿ ನೋಡಿ, ಇವಾಗ ತಾನೇ ಮಾತಾಡಿದ್ವಲ್ಲ ಅದೆಲ್ಲನೂ ನೋಡ್ಬಿಟ್ಟು ದೊಡ್ಡ ಸಾಹೇಬ್ರಿಗೆ ತೋರಿಸಿ. ಎಲ್ಲ ಮಾತಾಡೋರು ನೋಡಿ, ಎಂಥ ಪ್ರೀತಿನೂ ಇಲ್ಲ, ಎಂಥದೂ ಇಲ್ಲ, ಬರೀ ನಾಟಕ. ದೊಡ್ಡ ಸಾಹೇಬ್ರಿಗೆ ಇದನ್ನ ಎಲ್ಲನೂ ತೋರಿಸ್ಬಿಟ್ಟು ಈ ಅಮ್ಮನ ಯೋಗ್ಯತೆ ಏನು ಅಂತ ಗೊತ್ತಾಗಂಗೆ ಮಾಡಿ ಸಾಕು. ಸರಿ ಸಾಹೇಬ್ರೆ, ನೀವು ಹೇಳಿದ್ರಲ್ಲ ಅದಕ್ಕೆ ಫೋನ್ ಹಾಕಿದೆ ನಾನು. ಸರಿ ಸಾಹೇಬ್ರೆ ಆಯಿತು. ಸರಿ ಸಾಹೇಬ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಸರಿ ಸರಿ ಸರಿ. ಅಡುಗೆ ಮನೆಗೆ ಹೋಗೋರು ಇವಾಗ ನಾಟಕ ಮಾಡೋಕ್ಕೆ. ಹೌದಾ? ಓಪನ್ ಮಾಡಿ ಎಲ್ಲ ಗೊತ್ತಾಯ್ತು. ಓಪನ್ ಮಾಡಿ ಎಲ್ಲ ಒದ್ರವಳೆ. ನಾನು ಕ್ಯಾಮ್ರಾದಾಗೆ ಹಾಲ್ಗಲ್ಲಿ ನಿಂತಿದ್ದೀವಲ್ಲ, ಸ್ಟೆಪ್ ತೊಯ್ತೀವಲ್ಲ ಅಲ್ಲಿ. ಅದೇ ಕ್ಯಾಮ್ರಾ ಓಪನ್ ಮಾಡಿ ನೋಡಿ. ಸರಿ ಆಯಿತು.